2 ದಶಕಗಳಿಂದ ಆ ರೈತರು ಹತ್ತಾರು ಹಳ್ಳಿಯ ರೈತರು ಆ ನೀರಿಗಾಗಿ ಕಾಯ್ದು ಕುಳಿತುಕೊಂಡಿದ್ರು. ಕೊನೆಗೂ ಯೋಜನೆ ಎಷ್ಟೊಂದು ವಿಫಲ ಆಯಿತು ಅಂದರೆ ಒಂದು ಬಾರಿ 2 ಬಾರಿ ಸುಮಾರು 17 ಕೋಟಿ ರೂಪಾಯಿಯನ್ನು ಈಗಾಗಲೇ ಅಲ್ಲಿ ವೆಚ್ಚ ಮಾಡಲಾಗಿದೆ. ಹೊಳಲೂರಿಂದ ಹರಮಘಟ್ಟವರೆಗೆ ಕೂಡ ಈಗಾಗಲೇ ಏತನ ಯೋಜನೆ ನೀರು ಬರ್ತಾಯಿದೆ. ಆ ಹರಮಘಟ್ಟ ಏನು ಕೆರೆ ಇದೆ, ಆ ಕೆರೆಯಿಂದ ನೇರವಾಗಿ ಬೂದ್ಗೆರೆ ಇದೆ. ಬೂದ್ಗೆರೆ ಗ್ರಾಮಕ್ಕೆ 100 ಎಕರೆ ವಿಸ್ತಾರ ಇರುವಂಥ ದೊಡ್ಡ ಕೆರೆ ಅಂದರೆ ಬೂದ್ಗೆರೆ. ಈ ಬೂದ್ಗೆರೆ ಕೆರೆಗೆ ಹರಮಘಟ್ಟದಿಂದ ನೀರು ಹೋಗಬೇಕಾಗಿದೆ, ಯೋಜನೆ ನೀರು ಹೋಗಬೇಕಾಗಿದೆ. ಹಾಗಾಗಿ ಕಳೆದ 20 ವರ್ಷದಿಂದ ಕೂಡ ಈ ರೈತರು ಹೋರಾಟ ಮಾಡ್ತಾಯಿದ್ರು. ಕೊನೆಗೂ ಕೂಡ ಹಂತ ಹಂತವಾಗಿ ಕೂಡ ಆರಂಭದಲ್ಲಿ 7 ರಿಂದ 8 ಕೋಟಿ ಖರ್ಚು ಮಾಡಿದರು, ಅದು ಕೂಡ ಆಗಲ್ಲ. ನಂತರ 5 ಕೋಟಿ ಖರ್ಚು ಮಾಡಿದರು, ಈಗ ಮತ್ತೆ 4 ಕೋಟಿ ಖರ್ಚು ಮಾಡಿದ್ದಾರೆ. ಹಾಗಾಗಿ ನಿರಂತರವಾಗಿ ಹಣ ಪೋಲಾಗ್ತಾ ಬಂತು, ಹಣ ದುರುಪಯೋಗ ಆಗ್ತಾ ಬಂತು. ಕೊನೆಗೂ ರೈತರು ನಿರಂತರವಾಗಿ ಹೋರಾಟ ಮಾಡಿದರು. ಈಗ ಬೂದ್ಗೆರೆ ಏನಿದೆ, ಆ ಬೂದ್ಗೆರೆಯ ಕೆರೆಗೆ ನೀರು ಬರುವ ಸಂದರ್ಭ. ಈ ಸಂದರ್ಭದಲ್ಲಿ ಕಳೆದ 1 ತಿಂಗಳಿಂದ ಕೂಡ ಅಲ್ಲಿ ಎಲ್ಲ ಕೂಡ ಅವಲಂಬನೆ ಆಗಿದೆ, ಪೈಪ್ಲೈನ್ ಆಗಿದೆ. ಕೇವಲ ಬೇಕಾಗಿದ್ದು ನೀರನ್ನು ಲಿಫ್ಟ್ ಮಾಡಲಿಕ್ಕೆ TC ಇದೆ. ಆ TCಗೆ ವಿದ್ಯುತ್ ಸಂಪರ್ಕ ಬೇಕಾಗಿತ್ತು. ಆ ವಿದ್ಯುತ್ ಸಂಪರ್ಕ ಕೊಡಲಿಕ್ಕೆ ಕೂಡ ಮೆಸ್ಕಾಂ ಅಧಿಕಾರಿಗಳು ಮತ್ತು ಮೈನರ್ ಇರಿಗೇಷನ್ ಏನು ಡಿಪಾರ್ಟ್ಮೆಂಟ್ ಇದೆ, ಆ ಡಿಪಾರ್ಟ್ಮೆಂಟಿಂದ ಅಧಿಕಾರಿಗಳು ತುಂಬ ನಿರ್ಲಕ್ಷ್ಯ ಮಾಡ್ತಾಯಿದ್ರು. ಇದರಿಂದ ರೈತರು ಇವತ್ತು ಆಕ್ರೋಶಗೊಂಡರು. ನೇರವಾಗಿ ಶಿವಮೊಗ್ಗ ಇರುವಂಥ ಮೆಸ್ಕಾಂ ಕಚೇರಿ ಇದೆ, ಆ ಮೆಸ್ಕಾಂ ಕಚೇರಿ ಅಂತ ಕಾರ್ಯನಿರ್ವಾಹಕ ಇಂಜಿನಿಯರ್ ಚೇಂಬರ್ ಇದೆ, ಆ ಚೇಂಬರ್ಗೆ ನುಗ್ಗಿದ್ರು, ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಯಾಕೆ ವಿಳಂಬ ಮಾಡ್ತಿದ್ರು ಅಂದರೆ ಅಲ್ಲಿ ಮೈನರ್ ಇರಿಗೇಷನ್ ಅಧಿಕಾರಿಗಳು ಒಂದು ಹೇಳಿದರೆ, ಮೆಸ್ಕಾಂ ಅಧಿಕಾರಿಗಳು ಒಂದು ಹೇಳ್ತಾಯಿದ್ರು. ಎಲ್ಲ TC ಅಳವಡಿಕೆ ಆಗಿದೆ, ಆದರೆ ಮೈನರ್ ಇರಿಗೇಷನಿಂದ ಒಂದು ಪತ್ರ ಬೇಕಾಗಿದೆ, ಆ ಪತ್ರ ಸಿಗ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಈ ಗೊಂದಲ ಗುದ್ದಾಟ ನಡುವೆ ಕೂಡ ಕಳೆದ 1 ತಿಂಗಳಿಂದ ಕೂಡ ಅಲ್ಲಿ ಎಲ್ಲ ಅಳವಡಿಕೆ ಆಗಿದೆ. ನೀರು ಬರಬೇಕಾಗಿದೆ. ಕರೆಂಟ್ ಚಾರ್ಜ್ ಆದರೆ ಕೆರೆಗೆ ಬಂದು ನೀರು ಬೀಳ್ತಾ, ಆ ಕೆರೆಗೆ ಬಂದು ನೀರು ಬಿದ್ದರೆ ಆ 2 ದಶಕಗಳ ಕನಸು ಆ ಬೂದ್ಗೆರೆ ಏನು ಗ್ರಾಮಸ್ಥರಿದ್ದಾರೆ, ಸುತ್ತಮುತ್ತಲು 10 ಹಳ್ಳಿದೆ, ಅವ್ರ ಕನಸು ನನಸಾಗುತ್ತೆ. ಹಾಗಾಗಿ ತುಂಬ ಆಕ್ರೋಶಗೊಂಡಿದ್ದರು ರೈತರು. ಬಂದು ತಮ್ಮ ಆಕ್ರೋಶವನ್ನು ಇರುವಂಥ ಕಾರ್ಯನಿರ್ವಾಹಕ ಏನು ಇಂಜಿನಿಯರ್ ಇದ್ದಾರೆ ಅವರ ಚೇಂಬರ್ನಲ್ಲಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ಯಾವಾಗ ನಾವು TV9 ಅದು ವರದಿ ಮಾಡೋಕ್ಕೆ ಮುಂದಾದ್ವಿ, ಅದರ ನಂತರ ಸಂಬಂಧಪಟ್ಟಂಥ ಮೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು, ರೈತರಿಗೆ ಒಂದು ಭರವಸೆ ಕೊಟ್ಟರು. ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಏನು ಪತ್ರ ಬರಬೇಕಾಗಿದೆ, ಆ ಪತ್ರವನ್ನು ನಾವು ಅವ್ರ ಜೊತೆ ಸಮನ್ವಯ ಮಾಡ್ಕೋತೀವಿ, ಕೂಡಲೇ ಆ ಪತ್ರವನ್ನು ತೆಗೆದುಕೊಂಡು ರಿಚಾರ್ಜ್ ಮಾಡುವಂಥ ಅಲ್ಲಿನ TC ಇದೆ, ಆ TCನ ರಿಚಾರ್ಜ್ ಮಾಡುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನೋಡ್ಬೋದು, ಗಮನಿಸಬೇಕಂದ್ರೆ ರೈತರು ಮಳೆಗಾಲ ಶುರುವಾಗಿದೆ, ಅಲ್ಲಿ ಹರಮಘಟ್ಟ ಕೆರೆ ತುಂಬಿ ನೀರು ಬೀಳ್ತಾ ಇದೆ. ಆ ನೀರು ಬೂದ್ಗೆರೆ ಕೆರೆಗೆ ಬರಬೇಕಾಗಿತ್ತು. ಕೆರೆಗೆ ಬಂದರೆ 100 ಎಕರೆ ವಿಸ್ತೀರ್ಣ ಕೆರೆ ತುಂಬಿದರೆ ಅಲ್ಲಿರುವಂಥ ಸಾವಿರಾರು ಏನು ಬೋರ್ವೆಲ್ಗಳಿದ್ದಾವೆ, ಆ ಬೋರ್ವೆಲ್ಗಳ ರೀಚಾರ್ಜ್ ಆಗ್ತವೆ. ಅದರಿಂದ ರೈತರ ಏನು ಬೆಳೆ ಇದೆ, ಆ ಬೆಳೆ ಉಳ್ಕೊಳ್ಳುತ್ತೆ, ತೋಟಗಳು ಉಳ್ಕೊಳ್ಳುತ್ತೆ. ಈಗಾಗಲೇ ಮಲೆನಾಡು ಭಾಗದಲ್ಲಿ ಕೂಡ ನೋಡ್ಬೋದು, ಮಳೆ ಈ ವರ್ಷ ತುಂಬ ಕಡಿಮೆ ಆಗಿದೆ. ಹಾಗಾಗಿ ಏನು ಅಂತರ್ಜಲ ಮಟ್ಟ ಇದೆ, ಆ ಜಲ ಮಟ್ಟ ಈಗಾಗಲೇ ಸಾಕಷ್ಟು ಕುಸಿದು ಪಾತಾಳಕ್ಕೆ ಹೋಗಿದೆ. ಹಾಗಾಗಿ ಯಾವಾಗ ಏತ ನೀರಾವರಿ ಯೋಜನೆ ಸಕ್ಸಸ್ ಆಗುತ್ತೆ, ಅದರ ನಂತರ ಮಾತ್ರ ಕೆರೆಗಳು ತುಂಬಬೇಕು. ಆ ಕೆರೆಗಳು ತುಂಬಿದ ಬಳಿಕ ಅಲ್ಲಿರುವಂಥ ಅಕ್ಕಪಕ್ಕ ಇರುವಂಥ ಏನು ತೋಟಗಳಿದ್ದಾವೆ, ಆ ಬೋರ್ವೆಲ್ ಇದ್ದಾವೆ, ಆ ಬೋರ್ವೆಲ್ಗಳಿಗೆ ನೀರು ಬರುತ್ತೆ. ಹಾಗಾಗಿ ಪ್ರಮುಖವಾಗಿ ಅವಲಂಬನೆ ಆಗಿದ್ದ ರೈತರಂದರೆ ಸುಮಾರು ಅಂದರೆ 5,000ಕ್ಕೆ ಹೆಚ್ಚು ಬೋರ್ವೆಲ್ಗಳ ರಿಚಾರ್ಜ್ ಆಗ್ತವೆ. ಒಂದು ಕಡೆ ಆದರೆ ಸಾವಿರಾರು ಎಕರೆ ಏನು ಜಮೀನಿದೆ, ಆ ಜಮೀನು ಕೂಡ ಕೃಷಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಇವತ್ತು ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀರಾ, ಯಾಕೆ ನೀವು ಸಣ್ಣ ಕೊನೆಯ ಕೆಲಸ ಅಂದರೆ TCಗೆ ವಿದ್ಯುತ್ ಸಂಪರ್ಕ ಯಾಕೆ ಕೊಡ್ತಾಯಿಲ್ಲ, ಯಾಕೆ ರಿಚಾರ್ಜ್ ಮಾಡ್ತಾ ಅಂತ ಪ್ರಶ್ನೆ ಮಾಡಿದರು. ಹಾಗಾಗಿ ಮೈನರ್ ಇರಿಗೇಷನ್ ಮತ್ತು ಮೆಸ್ಕಾಂ ಈ 2 ಇಲಾಖೆಗಳ ನಡುವೆ ಸಮನ್ವಯ ಕೊರತೆ ಮತ್ತು ಸಮಸ್ಯೆಯಿಂದ ರೈತರು ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು. ಹಾಗಾಗಿ ಇವತ್ತು ತಮ್ಮ ಬಂದು ಏನು ಕಚೇರಿ ಬಂದು ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ಹಾಕಿದ್ರು. ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಂಡ್ರು. ಅಂದರೆ ಒಂದು ಎಲ್ಲೊಂದು ಕಡೆಯಿಂದ ರೈತರು ಇಷ್ಟು 2 ದಶಕಗಳಿಂದ ಹೋರಾಟ ಮಾಡ್ತಿದ್ದಾರೆ, ಆ ಹೋರಾಟಕ್ಕೆ ಬೆಲೆ ಕೊಡ್ತಾ ಇಲ್ಲ, ರೈತರಿಗೆ ನಿರ್ಲಕ್ಷ್ಯ ಮಾಡ್ತಾರೆ ಅಂತೇಳಿ ಒಂದು ಕಡೆ. ಆದರೆ ಮತ್ತೊಂದು ಕಡೆಯಿಂದ ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಇದ್ದಾರೆ ಶಾರದಾಪುರ ನಾಯ್ಕು, ಅವರು ಕೂಡ ಇಲ್ಲಿ ಈ ಸಮಸ್ಯೆಯನ್ನು ಆಲಿಸ್ಕೊಂಡಿದ್ರು. ಸಮಸ್ಯೆ ಬಗೆಹರಿಸಿ ಕೂಡ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದರು. ಒಂದು ಕಡೆ ಮೆಸ್ಕಾಂ ಅಧಿಕಾರಿಗಳನ್ನು ಕರೆದು ಸಭೆ ಮಾಡಿದರು, ಮತ್ತೊಂದು ಕಡೆಯಿಂದ ಮೈನರ್ ಇರಿಗೇಷನ್ ಇದೆ, ಅವರು ಕೂಡ ಕರೆದು ಸಭೆಯನ್ನೆಲ್ಲ ಮಾಡಿದರು. ಸಭೆ ಮಾಡಿದ ನಂತರ ಕೂಡ ಅಧಿಕಾರಿಗಳು ಶಾಸಕರ ಮುಂದೆ ಒಪ್ಕೊಂಡಿದ್ರು, ಎಲ್ಲ ಸಮಸ್ಯೆ ಬಗೆಹರಿಸ್ತೇವೆ ಅಂತೇಳಿ. ಆದರೆ ಇಲ್ಲಿವರೆಗೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಈಗ ರೈತರು ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶ ಹೊರ ಹಾಕಿದ್ರು. ಆಕ್ರೋಶ ಹೊರ ಹಾಕಿದ ನಂತರ ಈಗ ಸಂಬಂಧಪಟ್ಟಂಥ ಮೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ರೈತರು 2 ದಶಕಗಳಿಂದ ಏನು ಕಾಯ್ತಾ ಇದ್ದಾರೆ, ತಮ್ಮ ಕೆರೆಗೆ ನೀರು ಬರಬೇಕಾಗಿದೆ ಅಂಥೇಳಿ. ಈಗ ಅಧಿಕಾರಿಗಳು ಏನು TC ಅಳವಡಿಸಿದ್ದಾರೆ, ಆ TCಗೆ ರೀಚಾರ್ಜ್ ಮಾಡಲಿಕ್ಕೆ ಏನೇನು ಕೆಲಸಗಳಾಗಬೇಕಾಗಿದೆ ಆ ಕೆಲಸ ಮಾಡಲಿಕ್ಕೆ ಮುಂದಾಗಿದ್ದಾರೆ.